ದುರ್ಗಾ ಸಂಸ್ಥಾನ ಅದು ಬರೀ ದೇವಸ್ಥಾನ ಅಲ್ಲ. ಇಡೀ ಜಗತ್ತಿನಲ್ಲಿ ಅನೇಕ ಶಕ್ತಿ ಉತ್ಪಾದನಾ ಕೇಂದ್ರಗಳಿದೆ. ಜಲಶಕ್ತಿ, ವಾಯುಶಕ್ತಿ ಮುಂತಾದ ಅಟಾಮಿಕ್ ಎನರ್ಜಿ, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಎಲ್ಲ. ಆದರೆ ಒಂದು ಮಹಾ ಪ್ರಯತ್ನಕ್ಕೆ ಕೈ ಹಾಕಿರೋದು ಆ ದೈವಿಕ ಶಕ್ತಿಯ ಉತ್ಪಾದನಾ ಕೇಂದ್ರ. ಯಾಕೆ ಜಗತ್ತಿನಲ್ಲಿ ಆಗಬಾರ್ದು ಅಂತ ಹೇಳಿ ಪ್ರಪ್ರಥಮವಾಗಿ ಇಡೀ ಜಗತ್ತಿನಲ್ಲಿ ದೈವಿಕ ಶಕ್ತಿಯ ಉತ್ಪಾದನಾ ಕೇಂದ್ರವಾಗಿ ಪ್ರಾರಂಭ ಆಗ್ತಿರೋದೇ ದುರ್ಗಾ ಸಂಸ್ಥಾನ. ಯಾಕಾಗಲ್ಲ? ನಮ್ಮ ಭಾರತದ ಕೊಡುಗೆ ದೈವಿಕ ಶಕ್ತಿ ನಮ್ಮದು. ಹಾಗಿದ್ದ ಮೇಲೆ ನಾವು ಯಾಕೆ ಎಲ್ಲ ಶಕ್ತಿಗಳನ್ನು ಮೀರಿದ ದೈವಿಕ ಶಕ್ತಿಯ ಉದ್ದೀಪನೆಗೆ ಆ ಶಕ್ತಿ ಇಡೀ ವಿಶ್ವವನ್ನೇ ಆವರಿಸುವ ಹಾಗೆ ಮಾಡಬೇಕು? ಯಾಕೆ ಶಕ್ತಿ ಆಗಲ್ಲ? ಆಗತ್ತೆ ಅಂಥೇಳಿ ವಿವೇಕಾನಂದರ ಮಾತುಗಳಂತೆಯೇ ಜೀವಂತ ಲಲಿತೆಯರು ಅಂಥೇಳಿ 50 ಜನಕ್ಕೆ ಈಗಾಗಲೇ ಅದನ್ನು ದೀಕ್ಷೆಯನ್ನು ಕೊಟ್ಟಿದೆ. ಇದು ಹೀಗಾದರೆ ಸಾಕಾಗಲ್ಲ ಅಂಥೇಳಿ ಯಾರ್ಯಾರ ಮನೆಗೆ ಶ್ರೀಚಕ್ರ ನಿಲಿಯ ಹೋಗ್ತಾಳೆ ಅವರೆಲ್ಲರೂ ಕೂಡ ಜೀವಂತ ಲಲಿತೆಯರೆಯ ಅಂಥೇಳಿ ಅವರಲ್ಲಿ ಮಾಡಬೇಕು, ಉದ್ದೀಪನೆ ಮಾಡಬೇಕು ಅಂತಲೇ ಅದ್ರ ಜೊತೆಗೆ ಒಂದು ಟ್ಯಾಗ್ ಕೊಟ್ಟಿದೆ. ಟ್ಯಾಗಿನ ಮೂಲಕ ನಿನ್ನ ನೇರ ಸಂಪರ್ಕಕ್ಕೆ ಅಪ್ಪಾಜಿ ಇರ್ತಾರೆ. ಯಾಕೆಂದ್ರೆ ನನಗೆ ವಯಸ್ಸಾಗ್ತಾ ಬಂತು, 5-10 ಜನನ್ನ ಕೂರಿಸ್ಕೊಂಡು ಈಗ ಮಾಡುವ ಸಂದರ್ಭ ಅಲ್ಲ. 1000 ಗಟ್ಟಲೆ ಆ ಆಧ್ಯಾಶಕ್ತಿ ಮೇಲೇಳಬೇಕು. ಬರೀ ಅದಷ್ಟೇ ಅಲ್ಲ, ಮುಂದೆ ಹುಟ್ಟುವ ಜನಾಂಗ ನನ್ನ ದೇಶಕ್ಕಾಗಿ ಬಾಳುವಂತಹ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನಗಳು ಹುಟ್ಟಬೇಕು ಅಂತ ಹೇಳಿ ಆಶೀರ್ವಾದವನ್ನ ಮಾಡ್ತಾ ಜಗತ್ತಿನ ಶ್ರೇಷ್ಠವಾದ ಸಂತಾನವನ್ನು ಕೊಡ್ತಕ್ಕಂಥ ಆಶೀರ್ವಾದ ಅಪ್ಪಾಜಿಯಿಂದ ನಡೀತಾ ಹೋಗಿ ಸಾವಿರಾರು ಮಕ್ಕಳು ಇವತ್ತು ಜನ್ಮ ತಾಳ್ತಿದ್ದಾರೆ. ಹೆಸರಿಗೆ ಮಾತ್ರ ಅವರು ತಾಯಂದ್ರಷ್ಟೇ, ನಿಜವಾದ ತಾಯಿ ಆ ಜಗನ್ಮಾತೆ. ಆ ಮಕ್ಕಳನ್ನು ಬೆಳೆಸುವುದರ ಮೂಲಕ, ಯಾಕೆಂದ್ರೆ ಈ ವಯಸ್ಸಲ್ಲಿ ನಾನು ಹೋಗಿ ಗಡಿಯಲ್ಲಿ ನಿಂತು ಯುದ್ಧ ಮಾಡೋಕ್ಕಾಗಲ್ಲ. ಆದರೆ ಆ ದೈವಿಕ ಶಕ್ತಿನ ಉದ್ದೀಪನೆಗೊಳಿಸಿ ನನ್ನ ತಾಯಿಯ ಭಾರತ ಮಾತೆಯ ಸೇವೆಯನ್ನು ಮಾಡೋಕ್ಕೆ ಸಾಧ್ಯ ಅಂಥೇಳಿ ನಿನಗೆ ಆಶೀರ್ವಾದ ಸಂತಾನಕ್ಕೆ ಮಾಡಿದ ಆಶೀರ್ವಾದ ಅದು ನಿನ್ನ ಪೂರ್ವ ಜನ್ಮದ ಪುಣ್ಯ. ಯಾಕೆಂದ್ರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಮಕ್ಕಳು ನಮ್ಮ ಭಾರತದ ಆಧ್ಯಾತ್ಮಿಕತೆಯನ್ನ, ದೈವಿಕತೆಯನ್ನ ಜಗತ್ತಿಗೆ ಸಾರುವ ಮಕ್ಕಳಾಗಿ ಮುಂದೆ ನಿಲ್ಲುತ್ತವೆ. ಕಳೆದ ಮುಂದೆ 20 ವರ್ಷ ಕಳಿ. ಹಾಗಾಗಿ ಈಗ ಈ ಪವಿತ್ರವಾದ ಸಂದರ್ಭದಲ್ಲಿ ಚಿಕ್ಕಮಗಳೂರಿನಲ್ಲಿ ಅವರಿಗೆ ಕೆಲವರಿಗೆ ಉಡಿ ತುಂಬಬೇಕು. ವಿವರಗಳನ್ನು 4 ಜನರ ಶಿಷ್ಯರನ್ನಾಗೂ ಕೂಡ ಸ್ವೀಕಾರ ಮಾಡಿದರು.